ನಿನ್ನ ಕಣ್ಣು ದೇವರ ಮೇಲೆ ಇರಲಿ. ಕುಟುಂಬ ಅಂದಾಗ ಒಂದೊಂದು ಕುಟುಂಬದಲ್ಲಿ ಒಂದೊಂದು ಚರಿತ್ರೆ. ಕುಟುಂಬ ಅಂದಾಗ ತಂದೆ, ತಾಯಿ, ಮಕ್ಕಳು, ಅಣ್ಣಂದ್ರು, ತಮ್ಮಂದ್ರು, ಅಕ್ಕಂದ್ರು, ತಂಗಿಯಂದ್ರು. ಕೆಲವು ಕುಟುಂಬವನ್ನ ದೃಷ್ಟಿಸುವಾಗ ಹೇಳುವಂತಹದ್ದು, ಈ ಕುಟುಂಬ ಆತ್ಮೀಕ ಕುಟುಂಬ ಎಂದು ಕರೀತೇವೆ. ಇನ್ನು ಕೆಲವು ಕುಟುಂಬ, ಇವರ ಕುಟುಂಬ ಕಹಿ, ನೋವು, ಕೆಡುಕನ ಕುಟುಂಬ ಎಂದು ಕರೆಯುವಂಥದ್ದುಂಟು. ಕೆಡುಕಿನ ಕುಟುಂಬವಾಗ್ಲಿ, ಆತ್ಮೀಕ ಕುಟುಂಬವಾಗಲಿ, ಒಂದೇ ಕುಟುಂಬದಲ್ಲಿ ಹುಟ್ಟಿದ ಬಳ್ಳಿಗಳು ಒಂದೊಂದು ಗುಣಗಳಿಂದ ತುಂಬಲ್ಪಡ್ತಾರೆ ಎನ್ನುವುದಕ್ಕೆ ಯಾಕೋಬನ ಕುಟುಂಬವೇ ಒಂದು ದೃಷ್ಟಾಂತ. ಈ ಕುಟುಂಬದಲ್ಲಿ ಯೋಸೇಫನ ಒಬ್ಬ ವ್ಯಕ್ತಿ ಮಾತ್ರ ಯೇಸುವಿನ, ಯೆಹೋವನ, ದೇವರ ದೃಷ್ಟಿಯಲ್ಲಿ ನೀತಿವಂತನು, ಪರಿಶುದ್ಧನು ಆಗಿ ಜೀವಿಸಿದ. ಇತರ ವ್ಯಕ್ತಿಗಳು ಅಂದ್ರೆ ಅಪ್ಪನ ಬಗ್ಗೆ ಹೇಳುವಂತಹದ್ದು ದೇವರ ವಾಕ್ಯ, ಮೋಸಗಾರನು. ಅಂದ್ರೆ ಆತನು ದೇವರಿಗೆ ಸರಿಯಾಗಿ ಆ ಸಂದರ್ಭದಲ್ಲಿ ನಡೆದಿಲ್ಲ. ಅವನು ತನ್ನ ಸ್ವಂತ ತಂದೆಗೆ, ಸಹೋದರನಿಗೆ ಮೋಸ ಮಾಡಿ ಆಶೀರ್ವಾದವನ್ನ ಕದ್ದುಕೊಂಡ. ಆದುದರಿಂದ ಮೋಸಗಾರ ಅಂತ ಹೆಸರು. ರೇಚಲ್ ತಾಯಿ, ಯೋಸೇಫನ ತಾಯಿ. ಈಕೆ ತಂದೆ ತಾಯಿಗಳಿಂದ ಬಂದಾಗ, ಆ ಊರನ್ನು ಬಿಟ್ಟಾಗ ವಿಗ್ರಹವನ್ನ ಕದ್ಕೊಂಡು ಬಂದು, ಯೋಸೇಫನ ಸಹೋದರಿ ಆಕೆ ವ್ಯಭಿಚಾರಕ್ಕೆ ಒಳಗಾಗಬೇಕಾಗಿ ಬಂತು. ಮತ್ತು ಯೋಸೇಫನ ಇಬ್ಬರು ಅಣ್ಣಂದ್ರು ಕೊಲೆಗಾರರು. ಶೇಕೆಮಿನ ಪುರುಷರನ್ನು ನಿರ್ದೇಹಿಗಳಾಗಿ ಕೊಂದು ಹಾಕಿದ್ರು. ರೂಬೇನನ ಎನ್ನುವ ಯೋಸೇಫನ ದೊಡ್ಡಣ್ಣ ಯಾಕೋಬನ ಮಂಚವನ್ನು ಹತ್ತಿದನು ಎಂದು ವಾಕ್ಯ ಹೇಳ್ತದೆ. ಅಂದ್ರೆ ಪಾಪಕ್ಕೆ ತನ್ನ ದೇಹವನ್ನ ಒಪ್ಪಿಸಿಕೊಟ್ಟ. ಹಾಗಾದ್ರೆ ಇಡೀ ಕುಟುಂಬ ಕೆಡುಕಿನ ಕುಟುಂಬವಾಗಿದ್ದರೂ ಯೋಸೇಫನು ದೇವರಿಗೆ ವಿಧೇಯನಾಗಿ ಜೀವಿಸಿದ. ಅಣ್ಣಂದ್ರು ಕೆಟ್ಟ ಕೆಲಸವನ್ನು ಮಾಡಿದ ಕೂಡಲೇ ಅಪ್ಪನಿಗೆ ಬಂದು ಹೇಳ್ತಾ ಇದ್ದ. ಆದುದರಿಂದ ಬಾಲ್ಯ ಪ್ರಾಯದಲ್ಲಿಯೇ ದೇವರಿಗಾಗಿ ಬದುಕಿದ ಮಗನು ಯೋಸೇಫನು. ಹಾಗಾದ್ರೆ ಕುಟುಂಬದಲ್ಲಿ ಸಿಂಹ ಹಾವುಗಳ ಗುಣಗಳು ಇತ್ತಾಕಿಯೂ ನೀನು ನೀತಿವಂತನಾಗಿ ಜೀವಿಸಬಹುದು. ಹಾಗಾದ್ರೆ ಇವತ್ತು ಪೂರ್ತಿ ದೇವರಿಗಾಗಿ ಬದುಕುವ ತೀರ್ಮಾನ ಮಾಡಿ ದೇವರ ಮುಖವನ್ನು ನೋಡುತ್ತಾ ಬದುಕು. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 996026065453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.